ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ರತಿದಿನದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯತ್ತ ಸಾಗೋಣ. ಮೊದಲನೇ ಪ್ರಶ್ನೆ: ಇತ್ತೀಚೆಗೆ ಭಾರತದ ಮೊದಲ ಹೈಡ್ರೋಜನ್ ಸಾರಿಗೆ ಪೈಪ್ ಅನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಟಾಟಾ ಸ್ಟೀಲ್. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗುಡ್ ವಿಲ್ ಹೆರಿಟೇಜ್ ಕೇಸ್ ರೆಸಲ್ಯೂಷನ್ ಸ್ಕೀಮ್ 2025 ಅನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಜಮ್ಮುವಿನಲ್ಲಿ ಯಾವ ಭಾಷೆಯಲ್ಲಿ ರಾಷ್ಟ್ರೀಯ ಡೋಗ್ರಿ ಕವಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಹಿಂದಿ, ಡೋಗ್ರಿ ಮತ್ತು ಉರ್ದು ಭಾಷೆಗಳಲ್ಲಿ ಆಯೋಜಿಸಲಾಗಿದೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶದ ವಿಜ್ಞಾನಿಗಳು ಅಲ್ಝೈಮರ್ ಅನ್ನು ಮೊದಲೇ ಪತ್ತೆ ಹಚ್ಚಲು ಹೊಸ ತಾಂತ್ರಿಕ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಸರಿಯಾದ ಉತ್ತರ ಚೀನಾ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಭಾರತೀಯ ನವೋದಯ ಮೋದಿ ದಶಕ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಸರಿಯಾದ ಉತ್ತರ ಗೃಹ ಸಚಿವ ಅಮಿತ್ ಶಾ. ಬನ್ನಿ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಅಂತಾರಾಷ್ಟ್ರೀಯ ಸರಸ್ವತಿ ಮಹೋತ್ಸವವನ್ನು ಉದ್ಘಾಟಿಸಿದೆ? ಸರಿಯಾದ ಉತ್ತರ ಹರಿಯಾಣ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದಿನಾಂಕದಂದು ವಿಶ್ವ ಕುಷ್ಠರೋಗ ದಿನವನ್ನು ಆಚರಿಸಲಾಗಿದೆ? ಸರಿಯಾದ ಉತ್ತರ ಜನವರಿ 30. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಮುನಾ ನದಿಯಲ್ಲಿನ ಯಾವ ಮಾಲಿನ್ಯದಿಂದಾಗಿ ದೆಹಲಿಯ ಅನೇಕ ಪ್ರದೇಶಗಳು ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿವೆ? ಸರಿಯಾದ ಉತ್ತರ ಅಮೋನಿಯಾ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ರಾಜ್ಯದ ಪೊಲೀಸ್, ಆರೋಗ್ಯ ಇಲಾಖೆ ಮತ್ತು ಅಲಯನ್ಸ್ ಇಂಡಿಯಾ ಮಾದಕ ವ್ಯಸನದ ವಿರುದ್ಧ ಹೋರಾಡಲು ಸಹಕರಿಸಿವೆ? ಸರಿಯಾದ ಉತ್ತರ ಪಂಜಾಬ್. ಮುಂದಿನ ಪ್ರಶ್ನೆ: ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಭಾರತ ಪರ್ವ 2025 ಉತ್ಸವವನ್ನು ಎಲ್ಲಿ ಆಯೋಜಿಸಿದ್ದಾರೆ? ಸರಿಯಾದ ಉತ್ತರ ದೆಹಲಿ. ಮುಂದಿನ ಪ್ರಶ್ನೆ: ಪ್ರತಿ ವರ್ಷ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಜಿಬ್ರಾ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನವರಿ 31. ಇತ್ತೀಚೆಗೆ ನವದೆಹಲಿ ವಿಶ್ವ ಪುಸ್ತಕ ಮೇಳ 2025 ಯಾರು ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಗ್ರಾಮೀಣ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಬಿಹಾರ್. ಮುಂದಿನ ಪ್ರಶ್ನೆ: ಎಷ್ಟನೇ ಮಹಾತ್ಮ ಗಾಂಧಿಯವರ ಮರಣ ವಾರ್ಷಿಕೋತ್ಸವವನ್ನು ಜನವರಿ 30, 2025 ಆಚರಿಸಲಾಯಿತು? ಸರಿಯಾದ ಉತ್ತರ 77. ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ ನೋಡೋಣ. ವಿಶ್ವ ನಿರ್ಲಕ್ಷಿತ ಉಷ್ಣವಲಯದ ರೋಗಗಳ ದಿನದಂದು ಇಂಡಿಯಾ ಗೇಟ್ ಅನ್ನು ಯಾವ ಬಣ್ಣದಲ್ಲಿ ಬೆಳಗಿಸಲಾಯಿತು? ಸರಿಯಾದ ಉತ್ತರ ಕಿತ್ತಳೆ ಮತ್ತು ನೇರಳೆ. ಸ್ನೇಹಿತರೆ, ಇದು ಫೆಬ್ರವರಿ 1, 2025 ಪ್ರಚಲಿತ ಘಟನೆಗಳು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹಾಗೂ ಪ್ರತಿದಿನದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.